ಈಗ ನಾನು ಹೇಳೋ ವಿಚಾರನ ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ. ಆದಷ್ಟು ಯಾರ್ಯಾರು ಮಾಲೆ ಹಾಕಿಸ್ಕೊಬೇಕು ಅಂತ ಇದ್ದಾರೆ, ಆಮೇಲೆ ಹಾಕಿಸ್ಕೊಬೇಕು ಅಂತ ಇದ್ದಾರೆ, ಇವತ್ತು ನಾಳೆ, ಇವತ್ತು ಡೇಟ್ ಎಷ್ಟು ಸಮಯ 18 ಅಲ್ವಾ? ಇವತ್ತು 18ನೇ ತಾರೀಕು. ಇವತ್ತು ಯಾರ್ಯಾರು ಮಾಲೆ ಬರ್ತೀರಾ, ಇವತ್ತು ನಾಳೆ ನಾಡ್ದು ಯಾರ್ಯಾರು ದರ್ಶನಕ್ಕೆ ಬರಬೇಕು ಅಂದ್ಕೊಂಡವ್ರೆ ಅವರಿಗೆ ವಿಡಿಯೋನ ಸೆಂಡ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈಗ ಹೇಳೋ ವಿಚಾರನ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಲ್ಲಿ ಒಂದು ವಿನಂತಿ, ಲೈವಲ್ಲಿ ಬಂದು ಹೇಳಿದ್ದೆ ಜನ ಜಾಸ್ತಿ ಇಲ್ಲ, ಕಡಿಮೆ ಇದ್ದಾರೆ, ಬಂದು ಆರಾಮಾಗಿ ದರ್ಶನ ಮಾಡ್ಬೋದು ಅಂತ. ನಮಗೆ ಬೆಟ್ಟ ಹತ್ತಾದ್ಮೇಲೆ ಗೊತ್ತಾಯಿತು, ನನ್ನ ಜೀವನದಲ್ಲಿ ಇದೇ ಫಸ್ಟ್ ಟೈಮು ಅಯ್ಯಪ್ಪ ಸ್ವಾಮಿನ ಇಷ್ಟು ಕಷ್ಟವಾಗಿ ದರ್ಶನ ಮಾಡಿತ್ತು. ಮತ್ತು ಪ್ರಾಣ ಉಳಿದ್ರೆ ಸಾಕು ನಮ್ಮದು, ದರ್ಶನ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಇದೇ ಫಸ್ಟ್ ಅನಿಸಿತು. ಒಂದು 4 ಸ್ವಾಮಿಗಳು ಬಂದು ಅಲ್ಲಿ ಇಸ್ಕಿದ್ದಕ್ಕೆ ಅದು ನನ್ನ ಹತ್ರ ವೀಡಿಯೋ ಯಾಕಿಲ್ಲ ಅಂದರೆ, ನನ್ನ ಮುಂದೆಗಡೆ 3 ಹುಡುಗರು ನಿಂತಿದ್ರು. ಮಿನಿಮಮ್ ಅಂದರೆ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗರುಗಳು ಅವ್ರು ನಿಂತಿದ್ರು. ಅವ್ರನ್ನ ನಾನು ವೀಡಿಯೋ ಮಾಡ್ಕೊಂಡು ಕೂತಿದ್ರೆ ಆ ಹುಡುಗರನ್ನ ಅದ್ಬಿಟ್ಟಿರೋರು. ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ, ವೀಡಿಯೋ ಮಾಡೋದೇ ಬೇಡ, ಪರವಾಗಿಲ್ಲ, ಯಾರಿಗೂ ಅಪ್ಡೇಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗರನ್ನ ಸೇಫ್ ಮಾಡೋಕ್ಕೆ ಟ್ರೈ ಮಾಡಿದೆ. ಮೀಡಿಯಾಗೆಲ್ಲ ಕಿರ್ಚ್ಕೊಂಡು, ಪೊಲೀಸ್ನವ್ರಿಗೆಲ್ಲ ಕಿರ್ಚ್ಕೊಂಡು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತು ನಾವು ಲಾಸ್ಟಿಗೆ ಅಲ್ಲಿ ಅಕ್ಕಪಕ್ಕ ಇದ್ರಲ್ಲ ಅವರೆಲ್ಲ ಪೊಲೀಸ್ಗೆ ಡೌನ್ ಅಂತ ವೀಡಿಯೋ ಹಾಕ್ತೀನಿ ನೋಡಿ. ದಯವಿಟ್ಟು ಮಾಲಾಧಾರಿಗಳು ಇನ್ನೂ 2 ದಿವಸ ಲೇಟ್ ಆದರೂ ಪರವಾಗಿಲ್ಲ, ಅಯ್ಯಪ್ಪನಿಗೆ ಲೇಟಾಗಿ ಬನ್ನಿ, ದರ್ಶನ ಸಿಕ್ಕೇ ಸಿಗುತ್ತೆ. ಆದರೆ ಈ ಹಿಂಸೆ ಯಾರಿಗೂ ಬೇಡ. ಎಷ್ಟು ಹಿಂಸೆ ಪಟ್ಟಿದ್ದೀವಿ ಅಂತ ನೀವೇ ನೋಡಿ. ಆ ಡೌನ್ ಅನ್ನೋ ಇದರಲ್ಲಿ ಎಷ್ಟು ಹಿಂಸೆ ಇದೆ ಅಂತ ನೀವೇ ನೋಡಿ. ಪೊಲೀಸ್ಗೆ ಡೌನ್ ಅಂದ್ಬಿಟ್ರು ಎಲ್ಲರೂ, ಅವ್ರದ್ದು ತಪ್ಪಲ್ಲ ಇಲ್ಲಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಯಾರೇ ಆಗಲಿ ಕನ್ಯಾಸ್ವಾಮಿಗಳನ್ನ, ಚಿಕ್ಕ ಹುಡುಗರನ್ನ ಕರ್ಕೊಂಬರಬೇಡಿ. ಈ ಸೀಸನಲ್ಲಿ ಓಪನ್ ಮಾಡ್ತಾರಲ್ಲ, ಈಗ ಓಪನಿಂಗ್ ಇದೆಯಲ್ಲ, ಈಗ ಓಪನ್ ಆಗಿರೋದಿದೆ ಫಸ್ಟು. ಹಂಗಾಗಿ ಈ ಸೀಸನಲ್ಲಿ ಯಾರೂ ಕೂಡ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರಲೇಬೇಡಿ. ಕರ್ಕೊಂಡು ಬಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಲ್ಲಿ ನಮ್ಮ ಪಕ್ಕದಲ್ಲಿದ್ದಿದ್ದ ಹುಡುಗರು ಅಪ್ಪ ಅಮ್ಮ ಅಂತ ಅಳ್ತಿದ್ರೆ ಕಣ್ಣಲ್ಲಿ ನೀರು ಬರೋರಿ. ನಮ್ಮನೆ ಮಕ್ಕಳು ನೆನಪಾದವರು ನೋಡ್ರಿ, ವೀಡಿಯೋ ಹಾಕ್ತೀನಿ ನೋಡ್ರಿ.